ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ನಾವು ಮಾಧ್ಯಮಗಳ ಮೂಲಕ ಸೋಷಿಯಲ್ ಮೀಡಿಯಾಗಳ ಮೂಲಕ ಕೌನ್ಸಿಲಿಂಗ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಕಳೆದ ವರ್ಷ ತಮಗೆಲ್ಲ ಗೊತ್ತಿರುವಂತೆ ನಾವು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಾವು ಮಂಥನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ KA ಸಿಬ್ಬಂದಿಗಳು ಹಾಗೂ ಆ ಕಾಲೇಜಿನ ಸಿಬ್ಬಂದಿಗಳು ಎಂಟೈರ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಹೇಳಿದರು. ಅದರಿಂದ ಒಂದಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿತ್ತು. ನಾವು ಅದನ್ನು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಈ ವರ್ಷ ತೆಗೆದುಕೊಂಡು ಹೋಗಿದ್ದೀವಿ. ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜುಗಳು, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಹಾಗೂ ಸರ್ಕಾರಿ ಏಡೆಡ್ ಇಂಜಿನಿಯರಿಂಗ್ ಕಾಲೇಜುಗಳು ಯಾವ ಜಿಲ್ಲೆಯಲ್ಲಿ ಈ ಇಂಜಿನಿಯರಿಂಗ್ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜ್ ಇಲ್ಲ, ಅಲ್ಲಿ ಆ ಜಿಲ್ಲಾಡಳಿತ ರಂಗಮಂದಿರ ಅಥವಾ ಪಾಲಿಟೆಕ್ನಿಕ್ ಕಾಲೇಜಲ್ಲಿ 25ನೇ ತಾರೀಕಿಂದ 30ನೇ ತಾರೀಕಿನವರೆಗೆ ಪ್ರತಿ ದಿವಸ 2 ಸೆಷನ್ನು, ಬೆಳಿಗ್ಗೆ ಮತ್ತು ಮಧ್ಯಾಹ್ನ, 28ನೇ ತಾರೀಕು ಸರ್ಕಾರಿ ರಜೆ ಹೊರತುಪಡಿಸಿ ಕೌನ್ಸಿಲಿಂಗ್ ಕುರಿತ ಮಂಥನ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದೆ. ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಈ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಏನಪ್ಪ ಮಂಥನ ಕಾರ್ಯಕ್ರಮ? ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕಾಲೇಜುಗಳಿದೆ ಅಂದರೆ, ನಾವು KCET ರ್ಯಾಂಕ್ ಆಧರಿಸಿ, ನೀಟ್ ರ್ಯಾಂಕ್ ಆಧರಿಸಿ ನಾವೇನು ಸೀಟ್ ಅಲಾಟ್ ಮಾಡ್ತೀವಿ ಕೌನ್ಸಿಲಿಂಗಲ್ಲಿ, ಎಷ್ಟು ಕಾಲೇಜುಗಳಿದೆ, ಎಷ್ಟು ಸೀಟ್ಗಳಿದೆ, ಯಾವ್ಯಾವ ಕಾಲೇಜಲ್ಲಿ ಏನೇನು ಫೀಸ್ ಇದೆ, ಕಳೆದ ವರ್ಷ ಏನು ಕಟ್ ಆಫ್ ಆಗಿತ್ತು, ಇದು ಎಲ್ಲ ಮಾಹಿತಿಯನ್ನು ನಿಮಗೆ ಅಲ್ಲಿ ಒಂದೇ ರೂಮಲ್ಲಿ ನಿಮಗೆ ಪಾಠ ಮಾಡೋರಿದ್ದಾರೆ ನಮ್ಮ ಎಕ್ಸ್ಪರ್ಟ್ಸು. ಜೊತೆಗೆ ಕೌನ್ಸಿಲಿಂಗ್ ಅಂತಂದರೆ ಎಷ್ಟು ರೌಂಡ್ ಇರುತ್ತೆ, ಕೌನ್ಸಿಲಿಂಗಲ್ಲಿ ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ, ಮಾಕ್ ರೌಂಡ್ ಅಂತಂದ್ರೇನು, ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಏನು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು, ಅಡ್ಮಿಷನ್ ಕಂಪಲ್ಸರಿ ಇರುತ್ತಾ ಇಲ್ಲ ವೆಯ್ಟ್ ಮಾಡ್ಬೋದಾ, ಫೀಸ್ ಎಲ್ಲಿ ಕಟ್ಟಬೇಕು, ಫೀಸು ವಾಪಸ್ ಬರುತ್ತಾ ನಾವು ಬೇರೆ ಕಡೆ ಹೋಯಿತು ಅಂತಂದರೆ, ಸಾಕಷ್ಟು ಪೇರೆಂಟ್ಸ್ಗಳಿಗೆ ಗೊಂದಲಗಳಿರುತ್ತೆ. ಇದಕ್ಕೆ ನಾವು ರಾಜ್ಯದ 66 ಸ್ಥಳಗಳಲ್ಲಿ, ಅಂದರೆ ನಾನು ಹೇಳಿದ್ನಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಏಡೆಡ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಇದು 25ರಿಂದ 30 ತನಕ 28ನೇ ತಾರೀಕು ಹೊರತುಪಡಿಸಿ ದಿನಕ್ಕೆ 2 ಶಿಫ್ಟಲ್ಲಿ ಕಾರ್ಯಕ್ರಮ ಆಗುತ್ತೆ. ತಾವು ದಯಮಾಡಿ ವಿದ್ಯಾರ್ಥಿಗಳು, ಪೋಷಕರು ನಮ್ಮ KA ವೆಬ್ಸೈಟಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ತಮ್ಮ ಕನ್ವೀನಿಯೆಂಟ್ ಸಂದರ್ಭದಲ್ಲಿ ತಾವು ಹೋಗಿ, ತಮಗೆ ಫ್ರೀ ಇರೋ ಟೈಮಲ್ಲಿ ತಾವು ಹೋಗಿ. ಎಲ್ಲರೂ 25ನೇ ತಾರೀಕಿಗೆ ಹೋಗಬೇಕು ಅಂತೇನಿಲ್ಲ. ನಾವು ಭಾಳ ವ್ಯವಸ್ಥಿತವಾಗಿ ನಾವು ಮಾಡ್ತಾಯಿದ್ದೀವಿ. ಒಂದೊಂದು ಸ್ಥಳದಲ್ಲಿ ಎಷ್ಟು ಒಂದು 500 ಜನ ಹಿಡಿಲಿಕ್ಕಿತ್ತು ಅಂತಂದರೆ ನಾವು 500 ಅಷ್ಟೇ ನಾವು ಸ್ಲಾಟ್ ಬುಕ್ ಮಾಡ್ತಾಯಿದ್ದೀವಿ, ಗೊಂದಲ ಆಗಬಾರ್ದು ಅಂತ. 500 ಉದಾಹರಣೆ 250 ಮಕ್ಕಳು, 250 ಪೋಷಕರು ಹೋದರೆ ನಿಮಗೆಲ್ಲ ಕೂರಿಸಿ ಈ ವರ್ಷದ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಎಲ್ಲ ಮಾಹಿತಿಯನ್ನು ನಿಮಗೆ ನಮ್ಮ ಎಕ್ಸ್ಪರ್ಟ್ಸು ನಿಮಗೆ ನೀಡೋರಿದ್ದಾರೆ. ಈ ಸದುಪಯೋಗನ ಪಡಿಸ್ಕೊಳ್ಳಿ. ಮಂಥನ 2026 KCET 2026 ರ್ಯಾಂಕ್ ಆಧರಿಸಿ ಹಂಚಿಕೆ ಮಾಡುವಂತಹ ಎಲ್ಲ ಸೀಟುಗಳ, ಅಂದರೆ ಎಲ್ಲ ಕೌನ್ಸಿಲಿಂಗ್ ಪ್ರಕ್ರಿಯೆಯ ಮಾಹಿತಿಯನ್ನು ಈ ಮಂಥನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಕೊಡುತ್ತೆ. ಸರ್, ಮೆಡಿಕಲ್ ನೀಟ್ ಎಕ್ಸಾಮ್ ಆಗಿಲ್ಲ, ನಮ್ಮ ವಿದ್ಯಾರ್ಥಿಗಳೆಲ್ಲ ಲಾಂಗ್ ಟರ್ಮಿಗೆ ಕೂತಿದ್ದಾರೆ, ಓದ್ತಾ ಇದ್ದಾರೆ. ದಯಮಾಡಿ ನೀಟ್ ವಿದ್ಯಾರ್ಥಿಗಳು, ನೀಟಿಗೆ ಓದ್ತಿರುವಂಥವರು ಈ ಮಂಥನ ಕಾರ್ಯಕ್ರಮಕ್ಕೆ ಹೋದರೆ ಹೋಗಿ, ಕಂಪಲ್ಸರಿ ಇಲ್ಲ. ಪೇರೆಂಟ್ಸ್ ಬೇಕಾದರೆ ಹೋಗಿ, ನೀವು ಹೋಗಿಲ್ಲ ಅಂದ್ರೂ ಚಿಂತೆ ಇಲ್ಲ, ನಿಮಗೆ ನಾನು ಯೂಟ್ಯೂಬ್ ಮೂಲಕ ಮುಂದೊಂದು ದಿನ ತಿಳಿಸ್ತೀನಿ. ಮೆಡಿಕಲ್ ವಿದ್ಯಾರ್ಥಿಗಳು ಯಾರು ತಾವು ಸ್ಟಡಿ ಮಾಡ್ತಾ ಇದ್ದೀರಾ, ಒಂದೊಂದು ಗಂಟೆನೂ ಇಂಪಾರ್ಟೆಂಟ್ ಇದೆ. ತಾವೇನು ಮಂಥನ ಕಾರ್ಯಕ್ರಮಕ್ಕೆ ಕಂಪಲ್ಸರಿ ಹೋಗಬೇಕಾಗಿಲ್ಲ, ನಿಮ್ಮ ಪೇರೆಂಟ್ಸ್ ಬೇಕಾದರೆ ಹೋಗಿ ಬರಲಿ. ಅಂದರೆ ನಾವು ಹೇಳುವಾಗ ಎಲ್ಲ ಪ್ರಕ್ರಿಯೆಗಳನ್ನ ನಾವು ಅಲ್ಲಿ ಕೌನ್ಸಿಲಿಂಗ್ ಬಗ್ಗೆ ಹೇಳ್ತೀವಿ. ಆದರೆ ನೀಟ್ ಪರೀಕ್ಷೆ ಆಗಿಲ್ದಿರೋದ್ರಿಂದ ನೀಟ್ ವಿದ್ಯಾರ್ಥಿಗಳು ದಯಮಾಡಿ ಸ್ಟಡಿ ಮಾಡಿ. ಉಳಿದಂಥ ಎಲ್ಲ ಆಸ್ಪಿರೆಂಟ್ಸು ದಯಮಾಡಿ ಈ ಮಂಥನ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಿಮಗೆ ಅಲ್ಲಿ ಇಲ್ಲಿ ಏನೋ ನೀವು ಬೇರೆ ಬೇರೆ ಕಡೆ ಯೂಟ್ಯೂಬು ಮಾಧ್ಯಮ ಅಲ್ಲಿ ಇಲ್ಲಿ ನೋಡೋದಕ್ಕಿಂತ ಇಲ್ಲಿ ಒಂದೇ ರೂಫ್ ಅಡಿನಲ್ಲಿ ನಿಮಗೆ ಎಂಟೈರ್ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಸಿಗುತ್ತೆ. ದಯಮಾಡಿ ಮಂಥನ 2026 25ನೇ ತಾರೀಕಿಂದ 30ನೇ ತಾರೀಕು, 28ನೇ ತಾರೀಕು ಹೊರತುಪಡಿಸಿ ಪ್ರತಿ ದಿವಸ 2 ಸೆಷನಲ್ಲಿ ನಡೆಯುತ್ತೆ. ತಾವು ಸ್ಲಾಟ್ ಬುಕ್ ಮಾಡಿ ಆ ಕಾಲೇಜಿಗೆ ಅಥವಾ ಆ ಒಂದು ಮಂಥನ ಕಾರ್ಯಕ್ರಮದ ಸ್ಥಳಕ್ಕೆ ವಿಸಿಟ್ ಮಾಡಿ ಈ ವರ್ಷದ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಒಳ್ಳೆ ರೀತಿ ಸೀಟನ್ನು ಪಡೀಲಿಕ್ಕೆ ತುಂಬ ಸಹಾಯ ಆಗುತ್ತೆ. ತಮಗೆಲ್ಲರಿಗೆ ನಮಸ್ಕಾರಗಳು.